ಅಜ್ಜಿ, ಆಂಟಿ, ಬನ್ನಿ, ಇದೇ ಬಾತ್ರೂಮು. ಪ್ರವೀಣ, ಎಲ್ಲೈತಪ್ಪ ಬಚ್ಚಲು ಮನೆ? ಅಜ್ಜಿ, ಇದೇ ಬಾತ್ರೂಮು. ಏನೋ ಇದು ಬಚ್ಚಲು ಮನೆನಾ? ಅಯ್ಯೋ, ನೋಡಕೊಳ್ಳೆ ಪಳ ಪಳ ಹೊಳಿತೈತೆ. ಇಲ್ಲಿ ಹಾಸ್ಕೆ ಮಕ್ಕನಂಗೈತೆ. ಇದನ್ನ ಯಾರ ಬಚ್ಚಲು ಮನೆ ಅಂದರೆ? ಇಲ್ಲೊಂದು ಬಕೆಟ್ ಇಲ್ಲ, ಒಂದು ಚೊಂಬಿಲ್ಲ. ಏನ್ ಹೇಳ್ತಿದ್ಯಪ್ಪ? ಇದು ಬಚ್ಚಲು ಮನೆನೇ? ಅಜ್ಜಿ, ಇದೇ ಬಾತ್ರೂಮು. ಇಲ್ಲೇ ನೀವು ಕೈಕಾಲ್ ಮುಖ ತೊಳ್ಕೋಬೇಕು. ಹೋಗಿ ತೊಳ್ಕೊಳ್ಳಿ. ಅಲ್ಲಪ್ಪ ಪ್ರವೀಣ, ಇಲ್ಲಿ ಚೊಂಬಿಲ್ಲ, ಬಕೆಟ್ ಇಲ್ಲ, ನೀರಿಲ್ಲ, ಹೆಂಗ್ ತೊಳ್ಕೋಬೇಕು ಮುಖನ? ಅಜ್ಜಿ, ಇಲ್ಲಿದೆ ನೋಡಿ. ಅಜ್ಜಿ, ಇಲ್ಲಿದೆ ಅಲ್ಲ ಟ್ಯಾಪ್, ಇದು ನಲ್ಲಿ. ಇದನ್ನ ನೀವು ಹೀಗೆ ತಿರುಗಿಸಿದ್ಲೆ ಇಲ್ಲಿ ನೀಲ್ ಬರುತ್ತೆ. ನೀವು ಇಲ್ಲಿ ಮುಖ ತೊಳ್ಕೋಬಹುದು. ಆಮೇಲೆ ಇಲ್ಲಿ ಶವಲ್ ಇದೆ. ಇಲ್ಲಿ ಇದಿದೆಯಲ್ಲ, ಈ ಪೈಪ್ ನ ನೀವು ಪ್ಲಸ್ ಮಾಡಿದ್ರೆ ಇಲ್ಲಿ ನೀರ್ ಬರುತ್ತೆ. ನೀವು ಕೈ ಕಾಲು ಎಲ್ಲ ತೊಳ್ಕೋಬಹುದು, ಸ್ನಾನನೂ ಮಾಡಬಹುದು ಕಣಜ್ಜಿ. ಇಲ್ಲೇ ನೀವು ತೊಳ್ಕೋಬೇಕಾಗಿರೋದು. ಇಲ್ಲೇ ತೊಳ್ಕೊ ಬನ್ನಿ. ಅಯ್ಯೋ, ಯೋನ ಕಣಪ್ಪ ಪ್ರವೀಣ, ನೀನ್ ಹೇಳೋದ್ ನನ್ಗೆ ಯೋನು ಅರ್ಥ ಆಗ್ತಿಲ್ಲ. ಈ ಬಚ್ಚಲು ಮನೆ ಒಳ್ಳೆ ಮಾಯ ಬಜಾರ್ ಇದ್ದಂಗೈತಿ. ಎಲ್ಲೆಲ್ಲಿ ಏನೇನ್ ಐತಿ, ಹೆಂಗ್ ಬಳಸ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಹೋಗತ್ತಾಗಿ. ಅಜ್ಜಿ, ಏನು ಕಷ್ಟ ಇಲ್ಲ, ತುಂಬಾ ಈಸಿನೇ ಇದೆ ನೋಡಿ. ಈ ಪೈಪ್ ಇದೆಯಲ್ಲ, ಇದನ್ನ ತಗೊಂಡು ಕೈಯಲ್ಲಿ ಇಟ್ಕೊಂಡು ಹಿಂಗ್ ಪ್ಲಸ್ ಮಾಡಿ ಅಜ್ಜಿ, ಅವಾಗ ನೀರ್ ಬರುತ್ತೆ. ನೀವು ಕಾಲು ಕೈಗೆಲ್ಲ ಇಟ್ಕೊಂಡ್ರೆ ಅದು ವಾಶ್ ಆಗುತ್ತೆ. ಸರಿ ಕಣಪ್ಪ, ಅದ್ ಯೋನ ನೀನ್ ಹೇಳ್ದಿಲ್ಲ, ಹಂಗೆ ಮಾಡ್ತೀನಿ ತಗ. ಸರಿ ಅಜ್ಜಿ, ನಾನು ಹೋಗ್ಲಾ? ನಿಮಗ್ ಗೊತ್ತಾಯ್ತಲ್ವಾ? ಗೊತ್ತಾತ್ ಕಣಪ್ಪ, ನೀನ್ ಹೋಗು. ನಾವು ಕೈ ಕಾಲು ಮುಖ ತೊಳ್ಕೊಂಡ್ ಬರ್ತೀವಿ, ಹೋಗು. ಸರಿ ಅಜ್ಜಿ, ಆಯ್ತು. ಮಂಜು ನನ್ನ ರೂಮಲ್ಲಿ ಇದ್ದಾನೆ, ಅವನಿಗೂ ಹೇಗೆ ಬಾತ್ರೂಮ್ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸರಿ ಹೋಗು. ಏ ಅಮ್ಮಯ್ಯ, ಯೋನೇ ಇದು? ನಿಮ್ಗೇನಾರ ಅರ್ಥ ಆತಾ ಅವ್ನು ಹೇಳಿದ್ದು? ನನಗೂ ಸರಿಯಾಗಿ ಅರ್ಥನೇ ಆಗ್ಲಿಲ್ಲ ಕಣಕ್ಕೆ. ಅದ್ಯೋನ ಪೈಪ್ ಇಟ್ಕೊಳ್ರಿ, ಅದ್ಯೋನ ಪ್ರೆಸ್ ಮಾಡ್ರಿ, ಓದ್ರಿ ನೀರ್ ಬರ್ತತಿ ಅಂತ ಹೋದ. ಅದ್ಯೋನ್ ಪ್ರೆಸ್ ಮಾಡಿ ನೋಡಂಬ ಇವನ್ ಬರ್ತತಿ ಅಂತಂದು. ಏ ಅಮ್ಮಯ್ಯ, ಅದ್ಯೋನ ಪ್ರೆಸ್ ಮಾಡಕ್ ಹೋಗಿ ಇನ್ಯೋನ ಆಗಿ ಅದೆಲ್ಲ ಯಾಕೆ? ನೋಡಿಲಿ, ಏನೋ ತೊಟ್ಟಿದ್ದಂಗೈತಿ. ಈ ತೊಟ್ಟೆಗೆ ನೀರ್ಗಿರ್ ತುಂಬಿಸಿಟ್ಟಾರೇನ ಮಕ ತಕೊಳ್ಳಿ ಅಂತಂದು. ಬಾ ಇದ್ರಾಗೆ ತುಂಬ್ಕೆಂದು ತೊಕ್ಕನನ್ ಬಾ. ತೊಟ್ಟೈತಾ? ಎಲ್ಲೈತೈತಿ ತೊಟ್ಟಿ? ನಿನ್ನಿಂದೇನೆ ಇಲ್ವೇನೆ ಅಮ್ಮಯ್ಯ? ನೋಡಲಿ ಎಷ್ಟು ದೊಡ್ಡ ಕೈತಿ ಅಂತಂದು. ಇದೆ ಈ ತೊಟ್ಟೆಲ್ಲ ಅನ್ಸತ್ ಕಣತೆ, ಇದ್ರಲ್ಲಿ ನೀರೇ ಇಲ್ಲ. ಇರ್ಬೇಕು ನೋಡೆ, ಅದ್ ಬೆಳ್ಗೈತಲ್ಲ, ನೀರ್ ತುಂಬಿದ್ರು ಸರಿಯಾಗಿ ಕಾಣಿಸಲ್ಲ ಅನ್ಸತ್ತೆ. ಸರಿಯಾಗಿ ನೋಡ್ ಒಂದಿಟ್ಟು ಕೈ ಹಾಕಿ. ಇಲ್ ಕಣತೆ, ನೀರು ಇಲ್ಲ ಏನಿಲ್ಲ ಇದ್ರಾಗೆ. ಇದೇನ್ ತೊಟ್ಟೆಲ್ಲ ಯೋನು ಅನಿಸ್ತತಿದು. ಯಾತ್ರದ ಯೋನು, ನಮ್ಗೇನ್ ಗೊತ್ತು? ಅವ್ನು ಹೇಳಿದ್ನಲ್ಲ ಪಾಪಣ್ಣ, ಹಂಗೆ ಪ್ರೆಸ್ ಮಾಡಿ ಅದೇನಲ್ಲಿ ನೀರ್ ಹಿಡ್ಕೊಂಡು ತೊಕೊಂಡ್ ಹೋಗೋದ್ ನಡಿ. ಸುಮ್ನೆ ಗೊತ್ತಾಗ್ಲದ್ ಯೋನ ಮಾಡಕ್ ಹೋಗಿ ಇನ್ಯೋನ ಆದಿತ್ತು. ಕಣೆ ಅಮ್ಮಯ್ಯ, ನೀನ್ ಹೇಳೋದು ಕರೆಕ್ಟ್ ಐತೆ. ಅದೇನಬ್ಬ ನೊಲ್ಲೆಗೆ ನೀರ್ ಬರ್ತಾವಂತಲ್ಲ, ಅದನ್ನ ತಿರ್ಕೊಂಡು ಮಕ ತಕೊಂಡ್ ಹೋಗನ್ ಬಾ. ಸರಿ ಕಣತ್ತೆ, ನಡಿ ಮಕ ತಕ್ಕ ನಡಿ. ಏ ಅಮ್ಮಯ್ಯ, ಇದನ್ನ ಯಾ ಕಡೆಗೆ ತಿರುಗೋದು? ಬಾಲ್ಗಡಿ ಕನ್ನತ್ತೆ. ಬಂದ್ ನೋಡ್ ನೀರು, ತಕ್ಕ ಮಕ ತಕ್ಕ. ಉಶ್ಶಪ್ಪ, ಬಾ ನೀನ್ ತೊಳ್ಕೊ ಬಾ. ಅದೇ ಮುಖ ಏನೋ ತೊಳ್ಕೊಂಡು ದಾತು, ಈ ಕಾಲ್ ತೊಳ್ಕೊಬೇಕಲ್ಲ, ಇದ್ರಾಗೆ ನೀರ್ ಇಟ್ಕೊಂಡು ಕೈಯಾಗಿ ಭಕ್ಷ್ಯಗೆ ಕಾಲ್ ಮೇಲೆ ಹಾಕೆ ನಾನು. ಸರಿ, ನನ್ ಕಾಲಿಗೆ ಒಂದ್ ಈಟ್ ಹಾಕು, ನಿನ್ ಕಾಲಿಗೆ ಒಂದ್ ಈಟ್ ಹಾಕ್ಯ. ಹಿಡಿಯತ್ತೆ. ಸಾಕ್ ಬಿಡು. ಅತ್ತೆ, ನಡಿ ಹೋಗೋಣ. ಹೆಂಗಾಗಿ ಮಾಯಾ ಬಜಾರ್ ಬಚ್ಚಲ್ ರೂಮ್ನಾಗೆ ಮಕ್ಕ ಕೈ ಕಾಲ್ ಮುಖ ತೊಳ್ಕೊಂಡು ದಾತು, ನಡಿ ಹೋಗೋಣ. ಕಣೆ, ಒಳ್ಳೆ ಮಾಯಾ ಬಜಾರ್ನೆ ಕೈ ಕಾಲ್ ಮುಖ ತೊಳ್ಕೊಂಡಂಗಾತು. ಗುಂಡು, ಸುಶೀಲಾ, ಇನ್ನು ಮುಖ ತೊಳೆಯೋದು ಆಗಿಲ್ವಾ? ತೊಳ್ಕೊಂಡ್ವಿ ಕಣೆ ರಂಗು, ಹೆಂಗ ಕಷ್ಟಪಟ್ಟು ತೊಳ್ಕೊಂಡ್ವಿ ನೋಡು. ಏನು ಕಷ್ಟಪಟ್ಟು ತೊಳ್ಕೊಂಡ್ಯಾ? ಯಾಕೆ ಗುಂಡು, ಏನಾಯ್ತು? ಒಳ್ಳೆ ಈ ಬಚ್ಚಲ್ ರೂಮ್ ಒಳ್ಳೆ ಮಾಯಾ ಬಜಾರ್ ಇದ್ದಂಗೈತೆ. ಯಾವ್ದು ನೀ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಇಲ್ಲೊಂದು ಜಗ್ ಇಲ್ಲ, ಒಂದ್ ಬಕೆಟ್ ಇಲ್ಲ, ಹೆಂಗೆ ಮಕ ತಕ್ಕೊನೋದು? ನೀವು ನೋಡಿದ್ರೆ ಆ ನಲ್ಲೆಗೆ ಹಿಂಗ ಹಣ್ಣು ನೀರ್ ಬರ್ತತಿ ಅಂತ ಹೋದ ಪ್ರವೀಣ. ಇದನ್ನ ಹೆಂಗ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ.
ಅದ್ಯ ನಲ್ಲಿ ಐತಲ್ಲ ಅಲ್ಲಿ ಅದನ್ನ ತಿರುಕಿ ಅಂದ್ವಿ, ನೀರು ಬಂತದ್ರಾಗೆ ಅದ್ರ ಮಕ್ಕ ತಕೊಂಡ್ವಿ, ಅದ್ರಾಗೆ ಬಾಕ್ಷೆ ಕೈಯಾಗ ನೀರು ಹಿಡ್ಕೊಂಡು ಕಾಲ್ಗೆ ಹಾಕ್ಯಂದ್ವಿ ನೋಡು. ಈ ಮಾಯ ಬಜಾರ್ನಾಗೆ ಹೆಂಗೆ ಏನೇನು ಉಪಯೋಗಿಸ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ, ಹೋಗತ್ತಾಗಿ. ಅಯ್ಯೋ ಗುಂಡು, ಇದೇನ್ ಕಷ್ಟ ಇಲ್ಲ, ತುಂಬಾ ಈಸಿನೇ ಇದೆ. ನಿಂಗೆ ಹೊಸದಲ್ವಾ, ಇದೆಲ್ಲ ಗೊತ್ತಿಲ್ಲ ನೋಡು, ಅದಕ್ಕೆ ಹಂಗ ಅನಿಸ್ತಾ ಇದೆ ಅಷ್ಟೇ. ನಾನು ಹೇಳ್ಕೊಡ್ತೀನಿ ಬಿಡು. ಇವನು ಹೇಳ್ಕೊಡ್ತೀಯೋ? ಇವನು ಈ ಮಾಯಾ ಬಜಾರ್ನಾಗೆ ನಾನು ಇವನ್ ಕರಿತೀನ? ಇವನು ನೋಡಿಲಿ, ಇಂಥ ದೊಡ್ಡ ತೋಟ ಐತಿ, ಇದ್ರಾಗ ಒಂದನಿ ನೀರಿಲ್ಲ. ಇದ್ರಾಗಾರ ತುಂಬ್ಕೆನ್ ತೊಕ್ಕನ ಅಂದ್ರೆ ಅದ್ರಾಗೂ ನೀರ್ ತುಂಬಿಸಿಲ್ಲ ನೀವು, ಹಂಗೆ ಖಾಲಿ ಬಿಟ್ಟಿರ. ಅಯ್ಯೋ ಗುಂಡು, ಅದು ತೊಟ್ಟಿ ಅಲ್ಲ ಕಣೆ, ಅದು ಬಾತ್ ಟಬ್ಬು. ಅದ್ರಲ್ಲಿ ಮಲ್ಕೊಂಡ್ ಸ್ನಾನ ಮಾಡೋದು. ಏನು ಮಲ್ಕೊಂಡ್ ಸ್ನಾನ ಮಾಡೋದೇ? ಅದ್ಯಾಕೆ ನಿಂತ್ಕೊಂಡ್ ಸ್ನಾನ ಮಾಡಿದ್ರಿ ಏನಕ್ಕತ್ತೆ? ಇದ್ರಲ್ಲಿ ಮಲ್ಕೊಂಡ್ ಸ್ನಾನ ಬೇರೆ ಮಾಡ್ತೀರಾ? ಏಯಪ್ಪ, ಯೋನ್ ಹೇಳ್ತಿದ್ಯಾ ನೀನು? ಗುಂಡು, ಇದೆಲ್ಲ ನಿಂಗೆ ಗೊತ್ತಾಗಲ್ಲ ಬಿಡು, ನೀನು ಇದೆಲ್ಲ ನೋಡಿಲ್ವಲ್ಲ, ನಿಂಗೆ ಹೊಸ್ದು ನೋಡು ಹಂಗ ಅನಿಸ್ತಾ ಇದೆ. ಅದ್ರಲ್ಲಿ ಮಲ್ಕೊಂಡ್ ಸ್ನಾನ ಮಾಡಿದ್ರೆ ಎಷ್ಟು ಫ್ಲೆಶ್ ಆಗ್ತೀವಿ ಗೊತ್ತಾ? ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಕಣೆ, ಅದಕ್ಕೆ ಅದನ್ನ ಮಾಡಿಸಿರೋದು. ಅದು ಬಾತ್ ಟಬ್ ಅಂತಾರೆ, ಅದ್ರಲ್ಲಿ ಮಲ್ಕೊಂಡ್ ಸ್ನಾನ ಮಾಡ್ತೀವಿ. ಯೋನ್ ಬಾತ್ ಟಬ್ಬೋ ಯೋನ, ಒಳ್ಳೆ ವಿಚಿತ್ರವಾಗೈತಿ ನಿಮ್ದು. ಅಯ್ಯ ನಮ್ಮ ಒಳ್ಳೆಗೆಲ್ಲ ಹಿಂಗಿಲ್ ತೆಗಿ. ಏನೋ ಬಚ್ಚಲು ಮನಿ ಅಂದ್ರೆ ಬಕೆಟ್ ಇರ್ತತಿ, ನೀರ್ ತುಂಬಿಟ್ಟಿರ್ತೀವಿ, ಬಿಸ್ ನೀರ್ ಕಾಯಿಸ್ಕೊಂತೀವಿ, ಹಾಕಂತೀವಿ, ಮೈ ತೊಕ್ಕಂತೀವಿ. ಅಯ್ಯ ಇದೇನು ವಿಚಿತ್ರ ಬಾತ್ರೂಮೇ ನಿಮ್ದು. ಒಳ್ಳೆ ನಲ್ಲಿ ಅಲ್ಲಿ ನೋಡಿದ್ರೆ ಅಲ್ಲೆಲ್ಲೋ ಗೋಡೆಗೆ ಇಟ್ಟಿದ್ದೀರ, ಅದನ್ನ ಏನೋ ಒತ್ತಬೇಕಂತೆ, ಅದ್ರ ನೀರ್ ಬರ್ತದಂತೆ. ಇದೇನ ತೊಟ್ಟಿದ್ದಂಗ ಐತಿ, ಇದ್ರ ಮಕ್ಕಬೇಕಂತೆ. ಅಯ್ಯ ಮಕ್ಕನ್ ಸ್ನಾನ ಮಾಡ್ಬೇಕಂತೆ. ಇನ್ನೇನ ಮಾಯ ಬಜಾರಪ್ಪ ಇದು, ನನ್ಗೊಂದು ಅರ್ಥ ಆಗ್ಬಲ್ದು. ಒಳ್ಳೆ ಸರಿ ಇಲ್ಲ ಕಣಿದು, ಬಚ್ಚಲ್ ಮನೆ ಅನ್ನೋದು ಸರಿ ಇಲ್ಲ. ನನಗೆ ಇದೆಲ್ಲ ಸೆಟ್ ಆಗಕ್ಕಿಲ್ಲ. ಅದಕ್ಕೆ ನಾನು ಬರಲ್ಲ ಅಂದೆ. ನೀನೇ ಬಾ 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 ಅಂದೆ. ಅಯ್ಯೋ ಗುಂಡು, ಇದು ನಿಂಗೆಲ್ಲ ಹೊಸ್ದಲ್ವಾ, ಹಂಗ ಅನಿಸ್ತಾ ಇದೆ, ಸೆಟ್ ಆಗ್ತಾ ಇಲ್ಲ ಅಂತ. ಇನ್ನ 2 ದಿನ ಹೋದ್ಮೇಲೆ ನಿಂಗೇನೆ ಇದು ಸುಲಭ ಅಂತ ಅನ್ಸ್ಬಿಡುತ್ತೆ ಬಿಡು. ಅಯ್ಯಯ್ಯಯ್ಯ, ನೀನ್ ಹೇಳ್ದಂಗೆ ಏನು ಅನ್ಸಕ್ಕಿಲ್ಲ ನೋಡ್ ನನಗೆ. ಇದು ನನಗೆ ನಮ್ಮೂರಾಗ ಹೆಂಗಿರ್ತತಲ್ಲ ಬಚ್ಚಲ ಮನೆ, ಹಂಗಿದ್ರೇನೆ ಚಂದ. ಇದ್ಯಾನ ಇದೆಲ್ಲ ನನಗೆ ಬಳಸದ್ ಗೊತ್ತಿಲ್ಲ. ಬಳಸ್ಬೇಕು ಕುಂಡು, ಹೊಸದೆಲ್ಲ ತಿಳ್ಕೋಬೇಕು. ಸಿಟಿಲೆಲ್ಲ ಹೀಗೇನೆ ಇರೋದು. ಯೋನ್ ಸಿಟಿನ ಯೋನ ಒಂದು ಅರ್ಥ ಆಗ್ವಲ್ದು. ಸರಿ ಮಕ ತಕೊಂಡ್ ಆತು, ನಡಿ. ಅತ್ತೆ, ಮತ್ತೆ ಇದೆಲ್ಲ ಮಾಯ ಬಜಾರ್ ಇದ್ದಂಗೈತೆ. ಈ ಹೊರಗಡೆಗೆ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕತ್ತೆ? ಅದಕ್ಕೇನಾರ ಹೊರಗೇನಾರ ಮಾಡ್ಸಿದಿರಾ ಇಲ್ಲೇನ? ಅಯ್ಯೋ ಮುದ್ದು ಸುಶೀಲಾ, ಇಲ್ಲಿದೆ ನೋಡು. ಎಲ್ಲೈತತೆ? ಇದೇ ಸುಶೀಲಾ. ಏನತ್ತೆ ಇದ? ಅಯ್ಯಯ್ಯೋ, ಇದ್ರಲ್ಲಿ ಹೆಂಗ್ ಹೋಗೋದು ಹೊರಗಡೆಗೆ? ಸುಶೀಲಾ, ಏನು ಇಲ್ಲ ಕಣೆಯಮ್ಮ, ಇದು ಕ್ಯಾಪ್ ಇದೆಯಲ್ಲ, ಇದನ್ನ ಎತ್ಬಿಟ್ಟು ಇದ್ರ ಮೇಲೆ ಕುತ್ಕೋಬೇಕು. ಆಮೇಲೆ ನಾವು 2 ಬಾತ್ರೂಮ್ ಹೋಗ್ತೀವಲ್ವಾ, ಹೋದಾದ್ಮೇಲೆ ಇಲ್ಲಿ ಮೇಲೆ ಫ್ಲಶ್ ಬಟನ್ ಇರುತ್ತೆ, ಅದನ್ನ ಹೊತ್ತಿದ್ಲೆ ಅದು ಫ್ಲಶ್ ಆಗಿ ನೀಲ್ ಬರುತ್ತೆ, ಆಮೇಲೆ ಅದೆಲ್ಲ ಹೊರಟೋಗುತ್ತೆ ಅಷ್ಟೇ ಕಣೆ. ಹೊಸಿಸಿ, ಯೋನ್ ಹೇಳ್ತಿದ್ಯ ರಂಗು? ಅದ್ರ ಮೇಲೆ ಕುತ್ಕೋಬೇಕೆ? ಅದ್ರ ಮೇಲೆ ಕುತ್ಕೊಂಡ್ರೆ ಹೆಂಗ್ ಬಂದಿತಿ ಗುಂಡು? ಇದೇ ಈಸಿ ಕಣೆ, ಮೊಣ್ಕಾಲ್ ನಾವೆಲ್ಲ ಬರೋದಿಲ್ಲ. ಚೇರ್ ಮೇಲೆ ಕುತ್ಕೋತೀವಲ್ಲ, ಅದೇ ತರ ಕುತ್ಕೊಂಡ್ಬಿಟ್ಟು ಹೋಗ್ಬೇಕು. ಅತ್ತೆ ಚೆನ್ನಾಗೈತಾಗ, ಒಳ್ಳೆ ಮಾಯ ಬಜಾರ್ ಹೊರಗಡೆಗೆ ಹೋಗೋದು. ಹೆಂಗ್ ಕುತ್ಕೊಂತೀಯತ್ತೆ ಇದ್ರಾಗೆ? ನೀನೊಬ್ಳು ಸುಮ್ ಕುತ್ಕಳೆ, ಅದ್ರಾಗ ಏನಾರ ಕುತ್ಕೊಂಡು ಹೋದ್ರೆ ನನ್ಗೆ ಹೋಗಕ್ ಬಂದಿತ್ತೆ. ನಾನ್ ಏನೋದ್ರು ನಮ್ಮೂರಾಗದವಲ್ಲ ಬಾತ್ರೂಮ್, ಅಂತದ್ರಾಗೆ ಹೋಗೋದು, ಇಂಥದ್ರಾಗೆಲ್ಲ ನಾನು ಹೋಗ್ ಬರೋದಿಲ್ಲ. ಮತ್ತೆ ಹೆಂಗ್ ಮಾಡ್ತೀಯತೆ? ಊರ್ಗ್ ಹೋಗೋವರೆಗೂ ಹಂಗೆ ಕಟ್ಕೊಂಡಿರ್ತೀಯ? ಮತ್ ಇನ್ನೇನ್ ಮಾಡದ್ ಮತ್ತೆ, ಕಟ್ಕೊಂಡ್ ಹೋಗೋದತ್ತೆಗೆ. ನನಗೆ ಅಂತದ್ರ ಮೇಲೆ ಕುತ್ಕೊಂಡ್ರೆ ಬೋರದೇ ಎಲ್ಲಿ ಬಿಡೋದದು. ನನಗಂತೂ ನಗು ತಡೆಯಕ್ಕೆ ಆಗ್ತಾ ಇಲ್ಲ ಕಣತೆ. ನಿನ್ನ ಅದ್ರ ಮೇಲೆ ಕುತ್ಕೊಂಡು ಹೋಗೋ ತರ ನನಗೆ ನೆನಪಿಸ್ಕೊಂಡ್ರೆ ನಗು ಬರ್ತೈತಿ, ತಡೆಯಕ್ಕೆ ಆಗ್ತಾ ಇಲ್ಲ. ಸಾಕ್ ಮುಚ್ಚೆ ಬಾಯ, ಇವನು ಹೊಲ್ ಕಿಸಿತಿದ್ಯಾ? ಇಷ್ಟೆಲ್ಲ ಹೊಲ್ ಕಿಸಿತಿದ್ಯಲ್ಲ, ನಿನಗ್ ಬರ್ತದ್ರ ಹೋಗಕ್ಕೆ? ನಾನ್ ಹೆಂಗ ಹೋಗ್ಬಿಡ್ತೀನಿ ಕಣತೆ, ನಿನ್ ಕತೆ ಹೇಳು.
ನನ್ನ ಕತೆ ಹೆಂಗಾರ ಇರ್ಲಿ, ಮೊದ್ಲು ನೀನು ಹೊಲ್ ಕಿಸೆದ್ ಬಿಟ್ಟು ನಡಿ. ಗುಂಡು, ಸುಶೀಲಾ, ನಿಮ್ಮಿಬ್ಳಿಗೂ ಇದೆಲ್ಲ ಹೊಸ್ದಲ್ವಾ, ಅದಕ್ಕಂಗ ಅನಿಸ್ತಾ ಇದೆ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಬನ್ನಿ ನೀವು, ಸಾಕು ಇಲ್ಲಿ ಇಟ್ಕೊಳ್ಳಿಂದು. ಬನ್ನಿ, ಜ್ಯೂಸ್ ಮಾಡಿದೀನಿ, ಕುಡಿ ಬನ್ನಿ. ಸರಿ ಕೊಡ್ ನಡಿ ಜ್ಯೂಸ. ಬಾಳ ಬಾಯಾರಿಕೆ ಆಗ್ಬಿಟ್ಟತ್ತೆ. ಬಾ ಕೊಡ್ತೀನಿ. ನಡೆಯುತ್ತೆ. ಅಲ್ಲ ಇವಳ ನನ್ನನ್ನೇ ಆಡ್ಕೊಂಡು ನಗ್ತಾಳಲ್ಲ. ಈಕಿಗೇನ್ ಮಹಾ ಇದ್ರಲ್ಲಿ ಕುತ್ಕೊಂಡು ಹೋಗ್ ಬರ್ತತಿ ಅಂತಂದು. ಅಯ್ಯೋ ನನ್ ಶಿವನೇ, ಇದ್ರಾಗ ಹೆಂಗಪ್ಪ ನಾನು ಇಲ್ಲಿ ಇರೋವರೆಗೂ ಹೊರಗಡೆಗೆ ಹೋಗೋದು? ನೋಡಿರಲ್ಲ ಗೆಳೆಯರೆ, ಈ ಸಿಟಿ ಮನೆಯ ಬಚ್ಚಲು ಮನೆ ಒಳ್ಳೆ ಮಾಯ ಬಜಾರ್ ಇದ್ದಂಗೈತಿ. ಯಾವ್ದು ಹೆಂಗ್ ಬಳಸ್ಬೇಕು ಅನ್ನೋದೇ ಗೊತ್ತಿಲ್ಲ. ನೋಡ್ರಿ, ಹೊರಗಡೆಗೆ ಹೋಗಕ್ಕೆ ಇದ್ರ ಮೇಲೆ ಕುತ್ಕೊಂಡು ಹೋಗ್ಬೇಕಂತಿ. ನಮಗೆಲ್ಲ ಇದ್ರ ಮೇಲೆ ಕುತ್ಕೊಂಡ್ರೆ ಬಂದಿತಿ ಹೊರಗಡೆಗೆ. ನಾವೆಲ್ಲ ನಮ್ಮೂರಾಗ ಕುತ್ಕೊಂಡು ಹೋದವರು. ಇದ್ರ ಮೇಲೆ ನಮಗೆ ಹೋಗಕ್ ಬರ್ತತಿ. ನೋಡ್ರಿ ಹೆಂಗ್ ಇದನ್ನೆಲ್ಲ ನಾವು ಬಳಸ್ಬೇಕು ಅನ್ನೋದೇ ಗೊತ್ತಿಲ್ಲ. ನಿಮಗೂ ಈ ಥರ ಹಿಂಗೇನಾರ ಹಿಂಗೆ ಸಿಟಿಗಳಿಗೆ ಹೋದಾಗ ಈ ಥರ ಬಾತ್ರೂಮ್ಗಳ ಮೇಲೆ ಹಿಂಗೆ ಅನುಭವಗಳಾಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ರಿ. ನಿಮಗೂ ಇದೇ ಥರ ಅನುಭವಗಳಾಗಿದ್ದರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.